ಬೆಂಗಳೂರಿನ ಹಿತ್ತಲಿನಲ್ಲೊಂದು ಅರಾವಳಿ ಬನ್ನೇರು ಘಟ್ಟದ ಮೇಲೆ ನಡೆದಿರೋ ರಿಯಲ್ ಎಸ್ಟೇಟ್ ಅತ್ಯಾಚಾರ. ಬೆಂಗಳೂರಿನ ಬನ್ನೇರು ಘಟ್ಟ ಉದ್ಯಾನವನ ಈಗ ಚರ್ಚೆಯಲ್ಲಿದೆ. ಯಾಕೆ? ನಮಸ್ಕಾರ, ADINA.comಗೆ ಸ್ವಾಗತ. ನಾನು ಸಪನ. ಅರಾವಳಿ ಬೆಟ್ಟಗಳಲ್ಲಿ ಗಣಿಗಾರಿಕೆ ಮಾಡೋ ವಿಚಾರ ಪರಿಸರವಾದಿಗಳ ಕೋಪಕ್ಕೆ ಕಾರಣ ಆಗಿತ್ತು. ಕಳೆದ 1 ತಿಂಗಳಿನಿಂದ ಈ ವಿಚಾರ ಚರ್ಚೆಯಲ್ಲಿದೆ. ನವೆಂಬರ್ 20ರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿಗೆ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದ್ದಂತೆಯೇ ಸುಪ್ರೀಂ ಕೋರ್ಟ್ ತಾನೇ ನೀಡಿದ್ದ ಈ ಹಿಂದಿನ ತೀರ್ಪಿಗೆ ತಾತ್ಕಾಲಿಕವಾಗಿ ತಡೆಯನ್ನ ನೀಡಿದೆ. ಇದೇ ರೀತಿ ಇದೀಗ ಬೆಂಗಳೂರಿನ ಬನ್ನೇರು ಘಟ್ಟ ಉದ್ಯಾನವನವೂ ಕೂಡ ಚರ್ಚೆಯಲ್ಲಿದೆ. ಹೌದು, ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರೋ ಪ್ರಮುಖ ಅರಣ್ಯ ಪ್ರದೇಶ ಅಂದ್ರೆ ಬನ್ನೇರು ಘಟ್ಟ. ಬನ್ನೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುತ್ತಲ ಪರಿಸರ ಸೂಕ್ಷ್ಮ ವಲಯ ಪ್ರದೇಶವನ್ನ 268 ಚದರ ಕಿಲೋಮೀಟರ್ನಿಂದ 169 ಚದರ ಕಿಲೋಮೀಟರ್ಗೆ ಇಳಿಸೋದಕ್ಕೆ ಪರಿಸರ ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯ 2018ರಲ್ಲಿ ಅಧಿಸೂಚನೆಯನ್ನ ಹೊರಡಿಸಿತ್ತು. ಸರ್ಕಾರದ ನಿರ್ಧಾರವನ್ನ ಹಲವು ಸಂಘಟನೆಗಳು, ಪರಿಸರವಾದಿಗಳು ಖಂಡಿಸಿದ್ರು. ಸರ್ಕಾರ ಈ ನಿರ್ಧಾರವನ್ನ ವಾಪಸ್ ಪಡಿಬೇಕು ಅನ್ನೋ ಪಟ್ಟನ್ನ ಹಿಡಿದಿದ್ವು. 2018ರಲ್ಲಿ ಈ ಕುರಿತು ಸಲ್ಲಿಸಲಾದ ಅರ್ಜಿಯ ವಿಚಾರಣೆಯನ್ನ ನಡೆಸಿದ ಸುಪ್ರೀಂ ಕೋರ್ಟ್ ಸಮಿತಿಯೊಂದನ್ನ ನೇಮಕ ಮಾಡಿತ್ತು. ಸುಪ್ರೀಂ ಕೋರ್ಟ್ ನೇಮಕ ಮಾಡಿದ ಸಮಿತಿ ಶುಕ್ರವಾರ ಬೆಂಗಳೂರಿನ ಬನ್ನೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನ ಪರಿಶೀಲನೆ ಮಾಡಿದೆ. ಅರಾವಳಿ ಬೆಟ್ಟಗಳ ಆರೋಪದಂತೆ ಈ ಬನ್ನೇರು ಘಟ್ಟ ಉದ್ಯಾನವನದ ಆರೋಪ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಮಹತ್ವವನ್ನು ಪಡೆದುಕೊಂಡಿದೆ. 2018ರಲ್ಲಿ ಸಲ್ಲಿಸಲಾದ ಅರ್ಜಿಯಲ್ಲಿ ಬನ್ನೇರು ಘಟ್ಟ ಉದ್ಯಾನವನದ ಸುತ್ತಲಿನ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿಯನ್ನ ಕಡಿಮೆ ಮಾಡಿರೋದು ಪರಿಸರಕ್ಕೆ ಗಂಭೀರ ಹಾನಿಯನ್ನ ಉಂಟು ಮಾಡುತ್ತೆ ಅಂತ ಆಕ್ಷೇಪ ಮಾಡಲಾಗಿದೆ. ಮೊದಲಿಗೆ 268.9 ಚದರ ಕಿಲೋಮೀಟರ್ ವಿಸ್ತೀರ್ಣ ಹಾಗೂ ಸುಮಾರು 4 ಕಿಲೋಮೀಟರ್ ಅಗಲವನ್ನ ಹೊಂದಿದ್ದ ಪರಿಸರ ಸೂಕ್ಷ್ಮ ವಲಯವನ್ನ ನಂತರ ಬದಲಾಯಿಸಿ 168.8 ಚದರ ಕಿಲೋಮೀಟರ್ಗೆ ಮತ್ತು ಅಗಲವನ್ನ 1 ಕಿಲೋಮೀಟರ್ಗೆ ಇಳಿಸಲಾಗಿತ್ತು. ಇದರಿಂದ ಸುಮಾರು 100 ಚದರ ಕಿಲೋಮೀಟರ್ಗೆ ಸೂಕ್ಷ್ಮ ವಲಯ ಕಡಿಮೆ ಆಗಿದೆ. ಬನ್ನೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುತ್ತಲಿನ ಪರಿಸರ ಸೂಕ್ಷ್ಮ ವಲಯ ಕಡಿತ ಪರಿಸರ ಸಂರಕ್ಷಣೆಯ ಮೂಲ ಉದ್ದೇಶವನ್ನೇ ಹಾಳು ಮಾಡುತ್ತೆ ಅಂತ ನಾಗರಿಕರು ಮತ್ತು ಪರಿಸರ ಹೋರಾಟಗಾರರು ವಾದ ಮಾಡ್ತಾರೆ. ಪರಿಸರ ರಕ್ಷಣೆಯ ಉದ್ದೇಶವನ್ನೇ ವಿಫಲಗೊಳಿಸುತ್ತೆ ಅಂತ ಕೆ. ಬೆಳ್ಳಿಯಪ್ಪ ನೇತೃತ್ವದ ನಾಗರಿಕರು ಮತ್ತು ಕಾರ್ಯಕರ್ತರು ವಾದ ಮಾಡಿದ್ದಾರೆ. ESZ ಅಂತಿಮ ಅಧಿಸೂಚನೆ ಪ್ರಶ್ನಿಸಿ ಬೆಳ್ಳಿಯಪ್ಪ ಹಾಗೂ ಶಶಿಧರ್ ಅವರು 2025ರ ಮೇ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಚಂದ್ರಪ್ರಕಾಶ್ ಗೋಯಲ್ ನೇತೃತ್ವದ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದ ಕೇಂದ್ರೀಯ ಅಧಿಕಾರ ಸಮಿತಿ ಸದಸ್ಯರು ಶುಕ್ರವಾರ ಉದ್ಯಾನವನಕ್ಕೆ ಭೇಟಿಯನ್ನ ನೀಡಿದ್ರು. ಪರಿಸರ ಸೂಕ್ಷ್ಮ ವಲಯ ಕಡಿತದ ಬಗ್ಗೆ ಚರ್ಚೆ ಮಾಡಿದ್ರು. ಬನ್ನೇರು ಘಟ್ಟ ಭಾಗದ ರಾಗಿಹಳ್ಳಿ, ತೇರು ಬೀದಿ, ಶಿವನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಕ್ಕೂ ಕೂಡ ಹೋಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಪರಿಸರ ಸೂಕ್ಷ್ಮ ವಲಯ ಕಡಿತದಿಂದ ಉಂಟಾಗೋ ಪರಿಸರ ಪರಿಣಾಮಗಳ ಕುರಿತು ಚರ್ಚೆ ಮಾಡಿ ನಿರ್ಣಯಿಸುವುದಕ್ಕೆ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿಯನ್ನ ಮಾಡಿದೆ. ಹಾಗಿದ್ರೆ ಏನಿದು ಪ್ರಕರಣ? ಜೂನ್ 2016ರಲ್ಲಿ ಕೇಂದ್ರ ಪರಿಸರ ಸಚಿವಾಲಯ ಕರ್ನಾಟಕ ಸರ್ಕಾರದೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಬನ್ನೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುತ್ತಲಿನ 268.9 ಚದರ ಕಿಲೋಮೀಟರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡೋದಕ್ಕೆ ಪ್ರಸ್ತಾಪಿಸಿತು. ಆದರೆ ನವೆಂಬರ್ 2018ರಲ್ಲಿ ಹೊರಡಿಸಲಾದ ಅಂತಿಮ ಅಧಿಸೂಚನೆಯಲ್ಲಿ ಈ ವಿಸ್ತೀರ್ಣವನ್ನ ಗಮನಾರ್ಹವಾಗಿ ಕಡಿಮೆ ಮಾಡಿತ್ತು. ಈ ಕಡಿತ ರಿಯಲ್ ಎಸ್ಟೇಟ್ ಅಭಿವೃದ್ಧಿ, ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ ವ್ಯಾಪಕವಾಗಿ ನಡೆಯೋದಕ್ಕೆ ಪ್ರೇರೇಪಣೆಯಾಗಿದೆ ಅಂತ ಅರ್ಜಿದಾರರು ಆರೋಪ ಮಾಡಿದ್ದಾರೆ. ಬನ್ನೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನ ಸುತ್ತಮುತ್ತಲ ಪ್ರದೇಶದಲ್ಲಿ ವ್ಯಾಪಕವಾಗಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಕಾರ್ಖಾನೆಗಳು, ಕಲ್ಲು ಗಣಿಗಾರಿಕೆ ವ್ಯಾಪಕವಾಗಿ ನಡೀತಾ ಇದೆ. ಇದರಿಂದ ಹಳ್ಳಿಗಳಲ್ಲಿ ಭಾರಿ ಸಮಸ್ಯೆನೇ ಆಗಿದೆ. ಜೊತೆಗೆ ಮಾನವ ಪ್ರಾಣಿ ಸಂಘರ್ಷಕ್ಕೂ ಕೂಡ ಇದು ಕಾರಣ ಆಗಿದೆ. ಹಾಗಾಗಿ ಸರ್ಕಾರದ ಈ ನಿರ್ಧಾರವನ್ನ ವಾಪಸ್ ಪಡೆಯೋದಕ್ಕೆ ಹಲವು ಸಂಘಟನೆಗಳು, ನಾಗರಿಕರು ಒತ್ತಾಯ ಮಾಡಿದ್ರು. ಬನ್ನೇರು ಘಟ್ಟ ಸುತ್ತಮುತ್ತ ಈಗ ಇರುವಂತೆಯೇ 268 ಚದರ ಕಿಲೋಮೀಟರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಪರಿಗಣಿಸುವಂತೆ ಮನವಿ ಮಾಡಿದ್ರು. ಬನ್ನೇರು ಘಟ್ಟ ಪ್ರಕೃತಿ ಸಂರಕ್ಷಣಾ ಟ್ರಸ್ಟ್ನ ಸದಸ್ಯರಾಗಿರೋ ಕಿರಣ್ ಅರಸ್ ಅವರು ಮಾತನಾಡಿ,
ಪರಿಸರ ಸೂಕ್ಷ್ಮ ವಲಯ ಕಡಿತ ಈಗಾಗಲೇ ನಡೆದಿರೋ ಪರಿಸರ ಉಲ್ಲಂಘನೆಗಳನ್ನ ನ್ಯಾಯೀಕರಿಸುವ ಪ್ರಯತ್ನದಂತೆ ಕಾಣುತ್ತೆ ಅಂತ ಹೇಳಿದ್ದಾರೆ. ಅಂತಿಮ ಅಧಿಸೂಚನೆಯಿಂದ ಹೊರಗುಳಿದ ಪ್ರದೇಶಗಳಲ್ಲಿ ಸಕ್ರಿಯ ಕ್ವಾರಿಗಳಿದಾವೆ. ಉದ್ಯಾನವನದುದ್ದಕ್ಕೂ ನಗರೀಕರಣ ಮಾಡೋ ಪ್ರಯತ್ನಗಳು ನಡೀತಾ ಇದೆ. ಇದರಿಂದ ಪರಿಸರ ವ್ಯವಸ್ಥೆಯ ಮೇಲೆ ಭಾರಿ ಒತ್ತಡ ಬೀರುತ್ತೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಂಗಳೂರಿನ ಟ್ರೀ ಡಾಕ್ಟರ್ ಅಂತಾನೆ ಫೇಮಸ್ ಆಗಿರೋ ನಿಶಾಂತ್ ಅವರು ಈ ದಿನ.com ಜೊತೆಗೆ ಮಾತನಾಡಿ, ಈ ಹಿಂದಿನಿಂದಾನು ಇದರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಬೆಂಗಳೂರಿಗಿರೋ ಆಕ್ಸಿಜನ್ ಸ್ಪೇಸ್ ಅಂದ್ರೆ ಅದು ಬನ್ನೇರುಘಟ್ಟ ಉದ್ಯಾನವನ. ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಮೈನಿಂಗ್ ಹೆಚ್ಚಾಗಿದೆ ಇಲ್ಲಿ. ಸುಪ್ರೀಂ ಕೋರ್ಟ್ ಉತ್ತಮ ಆದೇಶವನ್ನ ನೀಡಿದ್ರೆ ಒಳ್ಳೆಯದಾಗತ್ತೆ. ಬೆಂಗಳೂರಿಗರಿಗೆ ಆಕ್ಸಿಜನ್ ಅನ್ನ ನೀಡೋ ಬನ್ನೇರುಘಟ್ಟ ಉದ್ಯಾನವನವನ್ನ ಉಳಿಸ್ಕೊಳ್ಬೇಕು. ದೆಹಲಿ ತರ ಬೆಂಗಳೂರು ಆಗ್ಬಾರ್ದು ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಪರಿಸರ ಉಳಿಸೋ ನಿಟ್ಟಿನತ್ತ ತೀರ್ಪನ್ನ ನೀಡಿದ್ರೆ ಒಳ್ಳೆಯದು. ಪ್ರಾಣಿಗಳು ಕೂಡ ಆರಾಮಾಗಿ ಬದುಕಬೇಕು. ಇದಕ್ಕೆ ಪರಿಸರವಾದಿಗಳೆಲ್ಲ ಒಂದಾಗಿ ಹೋರಾಡಬೇಕಾಗಿದೆ. ಮುಂದೊಂದಿನ ಬೆಂಗಳೂರು ದೆಹಲಿ ಆಗಬಾರ್ದು ಅಂದ್ರೆ ಉದ್ಯಾನವನವನ್ನ ಉಳಿಸ್ಕೊಳ್ಳೇಬೇಕು. ಕಳೆದ 6 ವರ್ಷಗಳ ಹಿಂದೆ ಗಣಿಗಾರಿಕೆ ಇಲ್ಲಿ ವ್ಯಾಪಕವಾಗಿತ್ತು. ಅದನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಿದೀವಿ. ಆದ್ರೆ ರೆಸಾರ್ಟ್ಗಳಿದಾವೆ. ಎಲ್ಲ ದೊಡ್ಡವರ ಸಪೋರ್ಟ್ ಇದೆ. ಕಾನೂನು ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಗಣಿಗಾರಿಕೆ ಮಾಡುವವರು ರೈತರಿಗೆ ಸಿಕ್ಕಾಪಟ್ಟೆ ತೊಂದರೆಯನ್ನ ಕೊಟ್ಟಿದ್ದಾರೆ. ರೈತರಿಗೆ ಜೀವನ ಇರೋದೇ ಜಮೀನಿನಿಂದ. ಆದರೆ ಹಣ ಕೊಡ್ತೀವಿ ಬಿಟ್ಟು ಹೋಗಿ ಅನ್ನೋ ಒತ್ತಡವನ್ನ ಹಾಕ್ತಾರೆ. ರೈತರ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ. ರೈತರಿಗೆ ಜೀವನ ಇರೋದೇ ವ್ಯವಸಾಯ. ರೈತರು ಬೇರೆ ಕಡೆ ಹೋಗಿ ಬದುಕೋದು ತುಂಬಾನೇ ಕಷ್ಟ ಅಂತ ರೈತ ಬಿ ಶ್ರೀನಿವಾಸ್ ಅವರು ಈ ದಿನ.com ಜೊತೆಗೆ ಮಾತನಾಡಿ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.